ಓಕೆ. ಸೊ ಈ ತರ ಇರುತ್ತೆ. ಈಗ ನೀವು ಮಾತಾಡ್ಸಕ್ ಹೋಗ್ತೀರಾ, ಸಾಕಷ್ಟು ಜನ ಬಿಟ್ಬಿಡಿ ನನ್ನ ಮಾತಾಡ್ಸ್ಬೇಡಿ ಅಂತ ಹೇಳಿ ಹೋಗ್ತಾರೆ. ಮ್ಯಾಮ್ ಮಾತಾಡ್ಸಿ ಅಂತ ಈ ತರ ಪೊಲೈಟ್ ಆಗಿ ಹೇಳಿದ್ರೆ ಏನೂ ಬೇಜಾರಾಗಲ್ಲ. ನಾನು ಹ್ಯೂಮನ್ ಬೀಯಿಂಗ್, ನನಗೂ ಒಂದಿಷ್ಟು ಫೀಲಿಂಗ್ಸ್ ಇರುತ್ತೆ, ನನಗೂ ಒಂದಿಷ್ಟು ಮುಜುಗರ ಆಗುತ್ತೆ, ಸಡನ್ ಹೋದಾಗ ಹಿಂಗೆ ಅಂದ್ಬಿಡೋದು ಆ ಥರ ಎಲ್ಲ ಅಂದಾಗ ಬೇಜಾರಾಗುತ್ತೆ. ನಾನು ಆಬ್ವಿಯಸ್ಲಿ ಇದು ನನ್ನ ಕೆಲಸ, ನಾನು ಮಾಡ್ತಾ ಇದ್ದೀನಿ ಹಂಗಂತ ಹೇಳ್ಬಿಟ್ಟು ನಾನು ಏನೋ ಬೇಡದಿರೋದೇನೋ ಕೇಳ್ತಾ ಇಲ್ಲ. ಇವತ್ತವರೆಗೂ ನನ್ನ ವೀಡಿಯೋಸ್ನ ಪ್ರತಿಯೊಂದು ನಾನು ಆಲ್ಮೋಸ್ಟ್ ಒಂದು 300+ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನಾನೊಂದು ಮೆಸೇಜ್ ಇಟ್ಕೊಂಡು ಮಾಡಬೇಕು ಅನ್ನೋದು ಉದ್ದೇಶ ಇರುತ್ತೆ, ಜನರಿಗೆ ಏನೋ ಒಂದು ತಿಳಿಸ್ಬೇಕು ಅನ್ನೋದಿರುತ್ತೆ, ಇಲ್ಲ ಕ್ವಶನ್ಸ್ ಕೇಳಬೇಕು ಅನ್ನೋದಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂತಲೇ ನಾನು ಫೋರ್ಸ್ ಮಾಡಲ್ಲ, ಇಲ್ಲ ನೀವು ಮಾತಾಡಲೇಬೇಕು ಅಂತ ನಾನು ಇವತ್ತವರೆಗೂ ಯಾರಿಗೂ ಹೇಳಲ್ಲ. ಇಟ್ಸ್ ಅಪ್ ಟು ಯು. ನಿಮ್ಗೆ ಇಷ್ಟ ಆದರೆ ಮಾತಾಡಿ, ಇಷ್ಟ ಇಲ್ಲ ಅಂದರೆ ಮಾತಾಡಬೇಡಿ. ಆಮೇಲೆ ನಾನು ಯಾರಿಗೂ ಇವತ್ತವರೆಗೂ ಆನ್ ಪೇಪರಲ್ಲಿ ಹೇಳ್ತೀನಿ, ವಿ ಹ್ಯಾವ್ ನಾಟ್ ಸ್ಕ್ರಿಪ್ಟೆಡ್, ಹಿಂಗೆ ಮಾತಾಡಿ ಹಾಗೆ ಮಾತಾಡಿ ನೀವು ಇದನ್ನೇ ಮಾತಾಡಬೇಕು ಅಂತ ಸ್ಕ್ರಿಪ್ಟ್ ಮಾಡಿಲ್ಲ. ಸೊ ಇಟ್ಸ್ ಆಲ್ ಅವ್ರ ಫ್ರೀಡಮ್. ಸ್ವಲ್ಪ ಜನ ಏನಂತಾರೆ, ಅವ್ರಿಗೆ ಇಷ್ಟ ಇರಲ್ಲ, ಅವ್ರು ಬೇಡ ಅಂತಾರೆ, ನಾವು ವಿ ಡೋಂಟ್ ಫೋರ್ಸ್. ಬಟ್ ಸ್ವಲ್ಪ ಜನ ಬೈಕೊಂಡು ಹೋಗ್ತಾರೆ, ಕೆಲಸ ಇರಲ್ಲ ಏನಂತ ಕೇಳಿಸುತ್ತೆ, ಬಟ್ ವಿ ಇಗ್ನೋರ್ ಇಟ್. ಸೊ ಇಷ್ಟೊಂದು ಜನ ಪ್ರೀತಿ ಕೊಡ್ಬೇಕಾದ್ರೆ ಯಾರೋ ಒಬ್ರು ಇಬ್ರು ಹಂಗೆ ಹೇಳ್ದಾಗ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ. ಇಷ್ಟೆಲ್ಲ ಜನರನ್ನ ನೀವು ಮಾತಾಡ್ಸಿದಿರಲ್ಲ, ಅವ್ರ ಒಪಿನಿಯನ್ಗಳು ಗೊತ್ತಾಗಿದೆ ನಿಮ್ಗೆ, ಏನ್ ಅನ್ಸುತ್ತೆ ಅಂತ ಓವರಾಲ್ ಆಗಿ ಜನರ ಮನಸ್ಥಿತಿ ಹೇಗಿದೆ ಅಂತ ಅನ್ಸುತ್ತೆ? ಮ್ಯಾಮ್ ಟು ಬಿ ವೆರಿ ಹಾನೆಸ್ಟ್, ಒಂದು ಕಾನ್ಸೆಪ್ಟ್ನ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಮಾತಾಡಿಸ್ಬೇಕು, ಇವತ್ತೊಂದು ಕಾನ್ಸೆಪ್ಟ್ ಲವ್ ಬಗ್ಗೆ ಅಂತ ಅನ್ಕೊಳ್ಳೋಣ. ನಾನು ಯಾವ ಮಟ್ಟಿಗೆ ಪ್ರಿಪೇರ್ ಆಗಿ ಹೋಗಿರ್ತೀನಿ ಅಂತಾರೆ, ನನಗೆ 200% ಗೊತ್ತು ನೀವು ಆನ್ಸರ್ ಇದನ್ನೇ ಹೇಳ್ತೀರಾ ಅಂತ ಹೇಳಿ. ಆ್ಯಂಡ್ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಐ ಕ್ಯಾನ್ ಈಸಿಲಿ ಗೇಜ್ ದ ಪರ್ಸನ್, ಈ ಪರ್ಸನ್ ನನ್ನ ಹತ್ರ ಮಾತಾಡ್ತಾರ ಮಾತಾಡಲ್ಲ ಅಂತ. ಆ್ಯಂಡ್ ನಾನು ಎಲ್ರೂ ಮಾತಾಡ್ಸಕ್ಕೆ ಹೋಗಲ್ಲ. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ನಂಗೆ ಗೊತ್ತು ಇವ್ರನ್ನ ಮಾತಾಡ್ಸಿದ್ರೆ ಮಾತ್ರನೇ ನನಗೆ ಬೇಕಾಗಿರೋ ಅಂತ ಆನ್ಸರ್ ಸಿಗುತ್ತೆ. ಈ ತರನೂ ಇದೆ ಮ್ಯಾಮ್. ಅಂದ್ರೆ ನಾಟ್ 100% ಟು ದ ಮಾರ್ಕ್ ಐ ಕ್ಯಾನ್ ಈಸಿಲಿ ಗೇಜ್ ಅ ಪರ್ಸನ್. ಸೊ ನನ್ಗೆ ಗೊತ್ತಿರುತ್ತೆ, ಓಕೆ ನಾನು ಇವಾಗ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಇದೇ ಉತ್ತರ ಹೇಳ್ತಾರೆ ಅನ್ನೋದು ನನಗೆ ಅಷ್ಟು ಚೆನ್ನಾಗಿ ನಾನು ಪ್ರಿಪೇರ್ ಆಗ್ಬಿಟ್ಟು ಹೋಗಿರ್ತೀನಿ. ಬಿಕಾಸ್ ಇಟ್ಸ್ ನಾಟ್ ಈಸಿ. ನಮ್ದು ಲೈವ್ ಇರಲ್ಲ ಬಿಟ್ರೆ, ಬಟ್ ನಾನು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕು ಅಂದ್ರೆ ನಾನು ಪ್ರಿಪೇರ್ ಆಗಿ ಹೋಗ್ಬೇಕು, ಸುಮ್ಮನೆ ಹಂಗೆ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಅದೇ ಹೇಳಿದ್ನಲ್ಲ, ಹೆಣ್ಮಕ್ಳ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ. ಸೊ ನನ್ಗೆ ಗೊತ್ತು, ಓಕೆ ಪ್ರೀತಿ ಬಗ್ಗೆ ಕೇಳಿದ್ರೆ ಹುಡುಗಿ ಇದೇ ಉತ್ತರ ಹೇಳ್ತಾಳೆ, ಇಲ್ಲಾಂದ್ರೆ ಇದನ್ನ ಹೇಳ್ತಾಳೆ, ಇದನ್ನ ಹೇಳಿದಾಗ ನಾನು ಹೆಂಗೆ ಟ್ಯಾಕಲ್ ಮಾಡಬೇಕು, ಹೆಂಗೆ ಅವ್ರಿಗೆ ಕ್ರಾಸ್ ಕ್ವಶನ್ ಮಾಡಬೇಕು, ಈ ಥರ ಪ್ರಿಪೇರ್ ಆಗ್ಬಿಟ್ಟು ಹೋಗಿರ್ತೇನೆ. ಸೊ ಹಿಂಗಾದಾಗ ಇಟ್ಸ್ ಈಸಿ. ಸೊ ಯಾವುದೇ ಒಂದು ಕಾನ್ಸೆಪ್ಟ್ನ ಮಾಡಬೇಕು ಅಂದ್ರೂ ಅಷ್ಟು ಪ್ರಿಪೇರ್ ಆಗ್ಬಿಟ್ಟು ಹೋಗಿರ್ತೇನೆ. ಓಕೆ. ಅಂದ್ರೆ ಈಗ ಹೆಣ್ಮಕ್ಳ ವಿಚಾರ ಹೇಳಿದ್ರಿ ನೀವು, ಇನ್ಯಾವ ವಿಚಾರ ತುಂಬಾ ನೆನಪಿದೆ? ತುಂಬ ಇನ್ಸಿಡೆಂಟ್ಸ್ಗಳು ನೆನಪಿದೆ ಮ್ಯಾಮ್. ಅಂದರೆ ನಮ್ಗೆ ಅದೊಂಥರ ರೂಟೀನ್ ಲೈಫ್ ಆಗೋಗ್ಬಿಟ್ಟಿದೆ. ಈಗ ಯಾವುದೋ ಕಪಲ್ಸ್ ಹೋಗ್ತಾ ಇರ್ತಾರೆ, ಅವ್ರಿಗೆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರ್ತಾರೆ, ಅದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಈಗ ನಾನು ರೀಸೆಂಟಾಗಿ ಅಂದರೆ ಒಂದು ರೋಸ್ ಸೆಲ್ ಮಾಡೋ ವಿಡಿಯೋ ಒಂದು ಮಾಡಿದ್ದೆ. ಅದ್ರಲ್ಲಿ ಏನಾಯ್ತು, ಒಂದು ಹುಡುಗ ಬರ್ತಾನೆ, ನಾನು ಕೇಳ್ತೀನಿ ನಿನ್ನ ಗರ್ಲ್ ಫ್ರೆಂಡ್ ಅವರು ಅಂತ ಹೇಳಿ, ಅವನು ಹಾಂ ಬ್ರೋ ನನಗಂತೂ ಅದೃಷ್ಟ ಅಲ್ಲ, ನಿಮ್ಗೆ ಅದೃಷ್ಟ ತಗೊಳ್ಳಿ ಬ್ರೋ ಅಂತ ಹೇಳಿ ರೋಸ್ ಕೊಡ್ತೀನಿ. ಅದು ಫುಲ್ ವೈರಲ್ ಆಗೋಗ್ಬಿಡುತ್ತೆ ವಿಡಿಯೋ. ಅದು ಪಾಪ ನನಗೆ ಗೊತ್ತಿಲ್ಲ, ಅವ್ರ ಮೈನಲ್ಲೆಲ್ಲ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಬ್ರೋ ವಿಡಿಯೋ ಡಿಲೀಟ್ ಮಾಡಿ ಅಂತ ಅವ್ರಿಗೆ ಯಾರ ಹತ್ರನೇ ಇಲ್ಲ. ಸೊ ಈ ಥರದೆಲ್ಲ ವೆರಿ ಕಾಮನ್. ಜೋಶಲ್ಲಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಏನೋ ವರ್ಡ್ಸು, ಆಮೇಲೆ ಅದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ. ಅದಾಗಿದ್ಮೇಲೆ ಬ್ರೋ ನಮ್ಮ ಮನೆಯೆಲ್ಲ ಬೈತಾ ಇದ್ದಾರೆ, ರಿಲೇಷನ್ಸ್ ಎಲ್ಲ ಬೈತಾ ಇದ್ದಾರೆ, ವಿಡಿಯೋ ಡಿಲೀಟ್ ಮಾಡಿ. ನನ್ನ ಕಡೆಯಿಂದ ಡಿಲೀಟ್ ಮಾಡ್ತೀನಿ, ಬಟ್ ಬೇರೆ ಪೇಜಲ್ಲಿ ಹೆಂಗೆ ಡಿಲೀಟ್ ಮಾಡಿಸ್ಲಿ? ಪ್ರತಿ ಸರಿ ನಾನು ಡಿಲೀಟ್ ಮಾಡಿಸಿ ಅಂತಂದರೆ ಈಗ ನನಗೆ ಒಂದಿಷ್ಟು ಜನ ಗೊತ್ತು, ಇನ್ನು ಮಿಗ್ದವ್ರು ಗೊತ್ತಿಲ್ಲ, ಹೆಂಗೆ ನಾನು ಅಪ್ರೋಚ್ ಮಾಡಲಿ? ಆ್ಯಂಡ್ ಯಾರಿಗೋ ಒಬ್ಬರು ಅಂದರೆ ಈಗ ಎಷ್ಟೋ ಟ್ರಾಲ್ ಪೇಜಸ್ಗೆ ಐಡೆಂಟಿಟಿನೇ ಇರಲ್ಲ, ಹಿಂಗಂತ ಅಪ್ರೋಚ್ ಮಾಡ್ತೀರಾ? ಸೊ ಈ ಥರ ಎಲ್ಲ ಇರುತ್ತೆ. ಸೊ ಇದೆಲ್ಲ ರೆಗ್ಯುಲರ್ ಲೈಫಲ್ಲಿ ನೋಡಿ ನಾನು ಅರ್ಥ ಆಗ್ಬಿಟ್ಟಿದೆ. ಸೊ ಹಿಂಗೆ ನಡೀತಾ ಇದೆ. ಜೊತೆಗೆ ಎಡಿಟ್ ಮಾಡೋದಕ್ಕೆ ಒಂದಷ್ಟು ಶ್ರಮ ಹಾಕಿರ್ತೀರಾ, ಶೂಟಿಂಗಿಗೆ ಒಂದಷ್ಟು ಶ್ರಮ ಹಾಕಿರ್ತೀರಾ, ವಿಡಿಯೋ ಡಿಲೀಟ್ ಮಾಡಿ ಅಂತಂದಾಗ ಅದು ಒಂದು ಸ್ವಲ್ಪ ಕಷ್ಟನೇ. ಟು ಬಿ ಹಾನೆಸ್ಟ್ ನಿಜ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಂದು ವಿಡಿಯೋ ಈಗ ನನಗೆ ಅದೇ ಸೋರ್ಸ್ ಆಫ್ ಇನ್ಕಮ್. ವೈರಲ್ ಆಗ್ತಾ ಇದ್ದಾಗ ಸಡನ್ನಾಗಿ ಆ ಪಾರ್ಟ್ನ ತೆಗ್ಬಿಡಿ ಅಂದರೆ ವಿಡಿಯೋದಲ್ಲಿ ಏನಿರಲ್ಲ, ಮೇನ್ ಹೈಲೈಟ್ ಆ ಪಾರ್ಟ್ ಇರುತ್ತೆ, ತೆಗೀರಿ ಅಂದಾಗ ಬೇಜಾರಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಅದರ್ ಪರ್ಸನ್ ಆಲ್ಸೋ. ಪಾಪ ಅವ್ರ ಲೈಫ್, ಈಗ ನನಗೆ ಅದರಿಂದ ಒಂದು 5,000 10,000 ಜಾಸ್ತಿ ಬರ್ಬೋದು, ಇಲ್ಲ ಬರದೇ ಇರ್ಬೋದು. ನಂಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಪಾಪ ನಾಳೆ ದಿನ ಲೈಫಲ್ಲಿ ಏನಾದರೂ ಆಯಿತು ಅಂತ ಅಂದರೆ ನೆಕ್ಸ್ಟ್ ನಾನು ರೆಸ್ಪಾನ್ಸಿಬಲ್ ಇರುತ್ತೆ. ನನಗೆ ಜೀವನ ಪರ್ಯಂತ ಗಿಲ್ಟ್ ಕಾಡ್ತಾ ಇರುತ್ತೆ. ಇವ್ನು ಆ ವಿಡಿಯೋ ಡಿಲೀಟ್ ಮಾಡಿದರೆ ಪಾಪ ಅವ್ರ ಲೈಫ್ ಚೆನ್ನಾಗಿರ್ತಿತ್ತೇನೋ, ನಂಗೆ ಆ ಗಿಲ್ಟ್ ಇದೆ. ಯಾಕಂದರೆ ಒಂದು ಹುಡುಗಿ, ಮುಸ್ಲಿಂ ಹುಡುಗಿನ ನಾನು ಮಾತಾಡಿಸಿದಾಗ ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ, ನೀವು ಲವ್ ಮ್ಯಾರೇಜ್ ಜಾಗಕ್ಕೆ ಇಷ್ಟಪಡ್ತೀರಾ, ಅರೇಂಜ್ ಮ್ಯಾರೇಜ್ ಜಾಗಕ್ಕೆ ಇಷ್ಟಪಡ್ತೀರಾ? ಆ ಹುಡುಗಿ ಯಾವ ಜೋಶಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ನಾನು ಎಲ್ಲನೂ ಟ್ರೈ ಮಾಡಬೇಕು ಅಂತ ಇಷ್ಟ, ಐ ವಾಂಟ್ ಟು ಕೀಪ್ ಆನ್ ಸ್ವಿಚಿಂಗ್ ಅಂತಂದರು. ಆ ವಿಡಿಯೋ ಎಷ್ಟು ವೈರಲ್ ಆಯಿತು ಅಂತಂದರೆ ಅಪ್ಲೋಡ್ ಮಾಡಿ ತುಂಬ ವೈರಲ್ ಆಗಿಬಿಡುತ್ತೆ. ವೈರಲ್ ಆಗಿದ್ಮೇಲೆ ಪಾಪ ಹುಡುಗಿದು ಕಾಲೇಜೆಲ್ಲ ಬಿಡಿಸಿದ್ರು ಅನ್ನೋದೆಲ್ಲ ಕೇಳ್ಪಟ್ಟೆ. ಸೊ ಹಿಂಗೆಲ್ಲ ಆಗುತ್ತೆ. ಸೊ ಈ ಥರ ಎಲ್ಲ ಆದಾಗ ಬೇಜಾರಾಗುತ್ತೆ. ಸೊ ಈ ಥರ ಇನ್ಸಿಡೆಂಟ್ಸ್ ಎಲ್ಲ ಆದಾಗ ನನಗೆ ಐ ಫೋಕಸ್ ಮೋರ್ ಆನ್, ಓಕೆ ನಿಮ್ಗೇನು ಆರಾಮಾಗಿರಿ, ನಾನು ನೋಡ್ಕೊತೀನಿ. ಸೊ ನನ್ನ ಚಾನಲಲ್ಲಿ ಯಾರು ಮಾತಾಡಿದ್ದಾರೆ ಇಲ್ಲ ಏನಾದರೂ ತಪ್ಪು ಮಾಡಿದ್ದಾರೆ ಅಂತಂದರೆ ಐ ಟೇಕ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನಾನು ಅವ್ರನ್ನ ಮಾತಾಡ್ಸಿರೋದು, ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೆ ನಾನು ನಿಂತ್ಕೊಳ್ಳೋ ಅಂಥ ಜವಾಬ್ದಾರಿ ನಂದಾಗಿರುತ್ತೆ. ಸೊ ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನೈಸ್, ಸೂಪರ್.
ಸಾಕಷ್ಟು ಜನರಿಗೆ ಫೇಮಸ್ ಆಗುವಂತ ಹುಚ್ಚಿರುತ್ತೆ. ಸೊ ಬ್ರೋ ನೀವು ಒಂದ್ ಪ್ರಶ್ನೆ ಕೇಳಿ ನಾನು ಆನ್ಸರ್ ಕೊಡ್ತೀನಿ, ವೈರಲ್ ಆಗ್ಬೇಕು ಆ ತರ ಹೇಳಿದ್ದಿದ್ಯಾ? ಮಾಮ್ ನೀವು ನಂಬಲ್ಲ, ದಿನಕ್ಕೆ ನನ್ಗೆ ಏನಿಲ್ಲ ಅಂತ ಅಂದ್ರೂ ಒಂದು 200 to 300 ಮೆಸೇಜಸ್ ರೆಗ್ಯುಲರ್ ಆಗಿ ಬರುತ್ತೆ. ಅದರಲ್ಲಿ ಒಂದು 50 ಮೆಸೇಜ್ ನಮ್ಮೂರಿಗೆ ಬನ್ನಿ ನನ್ನ ಮಾತಾಡಿಸಿ ಅಂತ ಹೇಳಿ. ಅದು ಹೆಂಗಾಗೋಗಿದೆ ಅಂದರೆ ನಾನು ಮಾತಾಡಿಸ್ಬೇಕಾದ್ರೆ ಪ್ರೀತಿ ಕವನಗಳು ಇಲ್ಲ ಅವ್ರ ಪ್ರೀತಿ ಕಥೆಗಳನ್ನೆಲ್ಲ ಹೇಳ್ಬೇಕಾದ್ರೆ ತುಂಬ ವೈರಲ್ ಆಗುತ್ತೆ ಆ್ಯಂಡ್ ಪೀಪಲ್ ಗೆಟ್ಸ್ ಕನೆಕ್ಟೆಡ್. ಹೌದು ಬ್ರೋ ನನ್ನ ಮಾತಾಡಿಸಿ, ನಂದು ಪ್ರೀತಿ ಹೋಗ್ಬಿಟ್ಟಿದೆ ಬ್ರೋ, ನನ್ನ ಹುಡುಗಿ ಮೋಸ ಮಾಡಿ. ಐ ಅಂಡರ್ಸ್ಟ್ಯಾಂಡ್ ಆಯಿತಾ, ನನ್ನ ಚಾನಲ್ ಅದಕ್ಕೆ ಅಂತ ಇಲ್ಲ. ಒಂದು ವಿಡಿಯೋ ಮಾಡಬೇಕಾದ್ರೆ ನೀವು ನಿಮ್ಮ ನೋವನ್ನ ಹೇಳ್ಕೊಳೋದು ಅದು ಸಹಜ. ನಿಮ್ಮ ನೋವನ್ನೇ ಕೇಳಬೇಕು ಅಂತ ಬಂದು ನಾನು ವಿಡಿಯೋ ಮಾಡೋದು ಅದು ಸಹಜ ಅಲ್ಲ. ಅದು ಇಟ್ ಡಸಂಟ್ ಮೇಕ್ ಸೆನ್ಸ್. ಈಗ ನಾನು ಹಂಗೆ ಅಂತ ಅಂದರೆ ನಾನು ನನ್ನ ಚಾನಲ್ನ ನಡೆಸೋಂಥದ್ದಿಲ್ಲ, ಜನರಿಗೋಸ್ಕರ ನಡೆಸ್ಬೇಕಾಗಿರುತ್ತೆ. ಆ್ಯಂಡ್ ಪೀಪಲ್ಗೆ ಹೆಂಗೆ ಗೊತ್ತಾ, ಬ್ರೋ ನನ್ಗೆ ಆಗ್ತಾ ಇಲ್ಲ ಬ್ರೋ ಹುಡುಗಿ ಅಂದರೆ ಒಂದಿಷ್ಟು ಜನಕ್ಕೆ ಬಿಟ್ಟೋಗಿರೋ ಹುಡುಗಿ ವಾಪಸ್ ಬಂದಿದ್ದಾಳೆ. ಸೊ ಹಂಗಾಗಿ ಜನಕ್ಕೆ ಓಕೆ ನನ್ನ ಪ್ರೀತಿನೂ ಸಿಗ್ಬೋದೇನೋ, ವಾಪಸ್ ಬರ್ಬೋದೇನೋ. ನಿಮ್ಮ ಇಂಟರ್ವ್ಯೂ ಅಥವಾ ನಿಮ್ಮ ವಿಡಿಯೋ ಮೂಲಕ ಅವ್ರು ಕನ್ವೆ ಮಾಡ್ಬೋದು. ಓಕೆ ನನ್ನ ನೋವು ನಾನು ತೋಡ್ಕೋಬಹುದು. ಲಿಟ್ರಲ್ ನೀವು ನಂಬಲ್ಲ, ನನಗೆ ಎಷ್ಟು DMs ಬರುತ್ತೆ ಬ್ರೋ, ಒಂದು ಚಾನ್ಸ್ ಕೊಡಿ ಬ್ರೋ, ನೀವು ಎಲ್ಲಿದ್ರೆ ಹೇಳಿ ನಾನೇ ಅಲ್ಲಿ ಬರ್ತೀನಿ, ಪೇ ಮಾಡ್ತೀನಿ ಅಂತೆಲ್ಲ ಕೇಳ್ತಾರೆ. ನಾವು ಪೇ ಮಾಡ್ಬಿಟ್ಟು ನಾವು ಮಾತಾಡ್ತೀವಿ ಬ್ರೋ, ನನಗೊಂದು ಬ್ರೋ ಒಂದೇ ಅಂತ ಹೇಳಿ ಕೇಳ್ತಾರೆ. ಬಟ್ ಇಟ್ ಡಸಂಟ್ ಹ್ಯಾಪನ್ ಲೈಕ್ ದಟ್. ಅದು ಹಂಗೆ ನಡ್ಸಕ್ ಆಗಲ್ಲ. ಓಕೆ, ನಿಮ್ಗೆ ಎಷ್ಟು ಪ್ರಪೋಸಲ್ ಬಂದಿದೆ? ಲವ್ ಮ್ಯಾರೇಜ್ ಅಂತ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇರ್ತೀರಾ. ಮ್ಯಾಮ್ ಟು ಬಿ ಹಾನೆಸ್ಟ್, ಇವಾಗಿರೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಬರ್ತದೆ ಅದನ್ನ ಹೆಮ್ಮೆಯಿಂದ, ಅವ್ರಿಗೆ ನನಗೆ ಇಷ್ಟು ಬಂದಿದೆ, ಐ ಆಮ್ ನಾಟ್ ಸಚ್ ಎ ಕೈಂಡ್ ಆಫ್ ಪರ್ಸನ್. ಪಾಪ ಅವರಿಗೆ ನಾನು ಮಾತಾಡೋ ರೀತಿ ಇಷ್ಟ ಆಗಿರ್ಬೋದೇನೋ, ಇಲ್ಲಾಂದ್ರೆ ಏನೋ ಒಂದು ಇಷ್ಟ ಆಗಿರ್ಬೋದು, ಅದು ಕೇಳ್ತಾರೆ. ಅದನ್ನ ನಾನು ದೊಡ್ಡದಾಗಿ ಹೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಬಂದಿದೆ ಮ್ಯಾಮ್, ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಎಲ್ಲರೂ ಬಂದಿರುತ್ತೆ. ನಾವು ಅದನ್ನ ಓಕೆ ನನ್ನ ಇಷ್ಟಪಡ್ತಾ ಇದ್ದಾರೆ, ನಾನು ಅವ್ರನ್ನ ಇಷ್ಟಪಡ್ತೀನಿ ಇಷ್ಟಕ್ಕೆ ಅಂತ, ಅದನ್ನ ಮೀರಿ ಏನು ಮಾತಾಡಕ್ ಹೋಗಲ್ಲ. ಸಾಕಷ್ಟು ಜನರಿಗೆ ಒಂದು ಏನ್ ಹೇಳ್ತೀರಾ ಗೊಂದಲ ಇದೆ, ನಿಮಗೆ ಮೋಸ್ಟ್ಲಿ ಲವ್ ಬ್ರೇಕಪ್ ಆಗಿದೆ, ಅದಕ್ಕೋಸ್ಕರ ಲವ್ ಬ್ರೇಕಪ್ ಮ್ಯಾರೇಜ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತೀರಾ ಅಂತ. ಮ್ಯಾಮ್ ಅನುಭವ ಇಲ್ಲದೆ ಏನು ಮಾತುಗಳು ಹೊರಗಡೆ ಬರಲ್ಲ. ಓಕೆ, ಕರೆಕ್ಟಾ? ಹಂಗಂತ ಹೇಳಿ ಆನ್ಸರ್ ಸಿಕ್ತು. ಅಲ್ಲ ಅದೇ ನೆಕ್ಸ್ಟ್ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂತಾರ, ಇವ್ನು ತುಂಬಾ ಲವ್ ಮಾಡಿದಾನೆ, ಇಲ್ಲ ಆ ತರ ಏನಿಲ್ಲ. ಒಬ್ಬರನ್ನ ಕಾಲೇಜ್ ಟೈಮ್ಸ್ ಅಲ್ಲೆಲ್ಲ ಇದ್ದಿರೋದಂಗೆ ಒಬ್ಬರನ್ನ ಇಷ್ಟಪಟ್ಟಿರ್ತೀವಿ, ಅವ್ರಿಗೆ ನಾವ್ ಇಷ್ಟ ಆಗಿರಲ್ಲ, ಅದು ಇಟ್ಸ್ ಲೈಕ್ ಒನ್ ಸೈಡೆಡ್ ಲವ್ ಅಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ. ಸೊ ಆ ತರ ಎಲ್ಲ ಭಾಗ್ಯ ಪಡ್ಕೊಂಡು ಒಂದೇ ಲವ್. ಪ್ರೀತಿ ಅನ್ನೋದು ಅದೇ ಒಂದರ ಜೊತೆ ಆದ್ರೆ ಮಾತ್ರನೇ ಅದು ಪ್ರೀತಿ ಅಂತಾರೆ. ಜಾಸ್ತಿ ಜನ ಜೊತೆ ಆದ್ರೆ ಅದು ಹಂಗಲ್ಲ. ಈಗ ಮೂವ್ ಆನ್ ಆಗಿ ಮತ್ತೊಂದು ಪ್ರೀತಿಯನ್ನು ಅದನ್ನ ಹುಡ್ಕೋಕೆ ಭಯ ಬಂದ್ಬಿಡ್ತು ಮ್ಯಾಮ್. ಓಕೆ, ಸೊ ಹೆಂಗೆ ಅಂತ ಅಂದ್ರೆ ನೀವು ಏನೋ ಒಂದನ್ನ ಇಷ್ಟ, ಈಗ ನಾನೊಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಆ ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಆ ಕೆಲಸ ಆಗಿಲ್ಲ ಅಂದ್ರೆ ನೀವು ಮತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ನಿಮ್ಗೆ ಯಾವಾಗೂ ಕುತ್ಕೊಂಡ್ರು ಅದೇ ಯೋಚನೆನಲ್ಲಿರುತ್ತೆ. ಸೊ ಆ ಥರ ನಂಗೆ ಹೆಂಗಾಯ್ತು ಅಂತಂದ್ರೆ ಒಂದು ಟೈಮಲ್ಲಿ ಟು ಬಿ ವೆರಿ ಆನೆಸ್ಟ್ ಇಷ್ಟಪಟ್ಟಿದೆ, ಬಟ್ ಅವ್ರಿಗೆ ಇಷ್ಟಪಟ್ಟಿಲ್ಲ. ಬಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಅದರ್ ಪರ್ಸನ್ ಆಲ್ಸೋ. ಅವ್ರು ನಮ್ಮನ್ನ ಇಷ್ಟಪಟ್ಟಿಲ್ಲ. ಸೊ ನನಗೇನಾಯ್ತು ಅಂತಂದ್ರೆ ಅದು ಹಠ ಥರ ಬಂದ್ಬಿಡ್ತು. ಓಕೆ, ಜೀವನದಲ್ಲಿ ಸಾಧನೆ ಮಾಡಬೇಕು, ಸಾಧನೆ ಮಾಡೋದಂದ್ರೆ ನನ್ನ ಮೊದಲನೇ ಪ್ರೀತಿ, ಎರಡನೇ ಪ್ರೀತಿ ಎಲ್ಲದಕ್ಕೋಸ್ಕರ ಅಂತೇಳಿ ಇವಾಗ ಏನಿದ್ರು ಓಕೆ ಫಸ್ಟು ನಂಗೆ ಅದು ಪ್ರಿಯಾರಿಟಿ, ಅದಾಗಿದ್ಮೇಲೆ ಮಿಕ್ಕಿದೆಲ್ಲ. ಈಗ ನಿಮ್ಗೆ ಆಲ್ರೆಡಿ ಹೇಳಿದ್ರಿ ಒನ್ ಸೈಡ್ ಲವ್ ಅಂತ ಹೇಳಿದ್ರಿ, ಸಾಕಷ್ಟು ಜನ ಬಂದ್ಕೊಂಡು ನಿಮ್ಮ ಹತ್ರ ಅವ್ರ ಲವ್ ಬ್ರೇಕಪ್ ಸ್ಟೋರಿಗಳು ಹೇಳ್ತಾರೆ, ಬಿಟ್ಬಿಡ್ರೋ ಮಾತಾಡ್ಬೇಡಿ ಆ ಥರ ಎಲ್ಲ ಅನ್ಸಿದ್ಯಾ ಅವ್ರ ಕತೆಗಳನ್ನ ಕೇಳಿ? ನನ್ಗೆ ಎಷ್ಟೋ ಜನ ಮಾತಾಡ್ಸ್ಬೇಕಾದ್ರೆ ಹಿಂಗೆ ಪಾಸ್ ಆಗುತ್ತೆ ಅಂತಾರಲ್ಲ, ಹಂಗೆ ಪಾಸ್ ಆಗ್ತಾ ಇರುತ್ತೆ ಒಂದೊಂದು ಟೈಮ್. ಐ ಕಾಂಟ್ ರಿಯಾಕ್ಟ್. ಓಕೆ ನನ್ನ ಲೈಫಲ್ಲಿ ಹಿಂಗಾಯ್ತು. ಈಗ ನಂಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು 8-9 years ಬ್ಯಾಕ್ ಇದು ನನ್ಗೆ ಇಷ್ಟ ಆಗಿದೆ ಯಾವುದೋ ಒಂದು ಹುಡುಗಿ, ಇವಾಗ ಅವರೇ ಹೇಳ್ತಾ ಇರ್ತಾರೆ. ಅವಾಗ ಇಷ್ಟ ಆಯಿತು, ದಟ್ ವಾಸ್ ಡಿಫ್ರೆಂಟ್ ಫೇಸ್ ಆಫ್ ಲೈಫ್. ಇವಾಗ ಹೆಂಗಾಗಿದೆ ಅಂದರೆ ಜೀವನದಲ್ಲಿ ಅದೊಂದು ಸೇಯಿಂಗ್ ಇದೆ ಮ್ಯಾಮ್, ಜೀವನದಲ್ಲಿ ಓದಬೇಕಾದ್ರೆ ನಿದ್ದೆ ಬರುತ್ತಂತೆ, ಅಂದರೆ ಪಾಠ ಕಲಿಬೇಕಾದ್ರೆ ನಿದ್ದೆ ಬರುತ್ತೆ, ಆದರೆ ಜೀವನ ಪಾಠ ಕಲಿಸ್ಬೇಕಾದ್ರೆ ನಿದ್ದೆ ಬರಲ್ವಂತೆ. ಇವಾಗ ಆ ಫೇಸಲ್ಲಿ ಇದ್ದೀವಿ. ಸೊ ಹೆಂಗಾಗುತ್ತೆ ಅಂದರೆ ಆವಾಗ ಎಲ್ಲದೂ ನೋಡಿದೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು, ಹೌದು ಇದು ಜೀವನ ಅನಿಸ್ತಾ ಇತ್ತು. ಬಟ್ ಅದು ಜೀವನ ಅಲ್ಲ. ಜೀವನದಲ್ಲಿ ಬೆಳವಣಿಗೆ, ದುಡ್ಡು ಮಾಡೋದು, 4 ಜನ ನಮ್ಮನ್ನ ನೋಡಿ ಮರ್ಯಾದೆ ಕೊಡೋದು, ಮಾತಾಡ್ಸೋದು, ಹೆಸರು ಹೇಳಿದ್ರೆ ಕೆಲಸ ಆಗೋದು, ಇಲ್ಲ ಹೋದರೆ ಕೆಲಸ ಆಗೋದು, ಈ ಥರ ಯಾವಾಗ ಈ ಥರ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಬೆಳಿಬೇಕು, ಇನ್ನೂ ಏನಾದರೂ ದುಡಿತಾ ಇರಬೇಕು ಅಂತ ಈ ಥರ ಅನಿಸುತ್ತೆ. ಅದನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಆಫೀಸಲ್ಲಿ ಜನ ಹೇಳಬೇಕಾದ್ರೆ ಪ್ರೀತಿ ಬಗ್ಗೆ ಎಲ್ಲ ಅಂದರೆ ನಾನು ಒಂದ್ಸಲ ಅನ್ಕೊತಾ ಇರ್ತೀನಿ, ಆಫ್ ದ ಕ್ಯಾಮ್ರಾ ಹೇಳ್ತೀನಿ, ದಿಸ್ ಇಸ್ ನಾಟ್ ಲೈಫ್, ಇದಲ್ಲ, ನಾನು ಅವ್ಳಿಗೋಸ್ಕರ ಹಚ್ಚೆ ಹಾಕ್ಸ್ಕೊತೀನಿ, ಕೈ ಕೊಯ್ಕೊತೀನಿ, ಅಷ್ಟು ಸುತ್ತೀನಿ. ಪ್ರೀತಿ ಮಾಡಿ, ಪ್ರೀತಿ ಮಾಡಬೇಡಿ ಅನ್ನಲ್ಲ, ಕುರುಡು ಪ್ರೀತಿ ಮಾಡಬೇಡಿ. ಮೊದಲನೇ ಪ್ರೀತಿ ಅಪ್ಪ ಅಮ್ಮಂಗೆ ಕೊಡಿ. ಅಪ್ಪ ಅಮ್ಮನ ನೀವು ಯಾವತ್ತು ಪ್ರೀತಿ ಮಾಡಿದ್ರು ಅದು ವೇಸ್ಟ್ ಆಗಲ್ಲ. ಬಟ್ ಹುಡುಗಿ ಮೇಲೆ ಅದು ಕುರುಡು ಪ್ರೀತಿ ಇಟ್ಕೋಬೇಡಿ. ಪ್ರೀತಿ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾಡಿ. ದಿಸ್ ಇಸ್ ಮೈ ಸಜೆಷನ್. ಆ್ಯಂಡ್ ನನ್ಗೆ ಗೊತ್ತಿಲ್ಲ ನಾನು ಕರೆಕ್ಟೋ ಇಲ್ಲ ಅಂತ ಹೇಳಿ ಇದು ನಾನು ಹೇಳೋದು. ಓಕೆ,
ಇವತ್ತಿನ ಹುಡುಗ ಹುಡುಗಿರನ್ನ ನೀವು ಮಾತಾಡಿಸ್ತೀರಾ, ಲವ್, ಬ್ರೇಕಪ್, ಮ್ಯಾರೇಜು ಅಥವಾ ಸಂಬಳ, ಇನ್ಯಾವುದೋ ವಿಷಯದ ಬಗ್ಗೆ ನೀವು ಮಾತಾಡಿಸ್ತೀರಾ. ಅವರ ಒಂದು ಯೋಚನೆಗಳನ್ನ ಕೇಳಿದಾಗ ಏನ್ ಅನಿಸ್ತು? ಒಟ್ಟಾರೆ ಅಭಿಪ್ರಾಯ ಏನ್ ಹೇಳ್ತೀರಾ? ಮ್ಯಾಮ್, ಟು ಬಿ ವೆರಿ ಆನೆಸ್ಟ್, ನಾನು 1996 ಬಾರ್ನು, ನಾವೆಲ್ಲ 90s ಕಿಡ್ಸ್ ಅಂತ ಅಂತೀವಿ. ಬಟ್ ಇವಾಗಿರೋ ಕಿಡ್ಸ್ನ ನೀವು ಮಾತಾಡ್ಸಿದ್ರೆ ನೀವು ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಅವ್ರು ಇನ್ನೂ PU ಅವರು ಅಂತ ಹೇಳಿ. ಬಟ್ ಅವ್ರ ಥಿಂಕಿಂಗು, ಅವರ ಯೋಚನೆಗಳು, ಅವ್ರಿರೋ ರೀತಿ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇದೆ. ನಾವು ಏನು ಪ್ರಪಂಚನ ನಾನು ಈ 3-4 ವರ್ಷದಿಂದ ನೋಡ್ತಾ ಇದ್ದೀನಿ, ಅವ್ರು ಅದನ್ನು ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ದೇ ಆರ್ ವೇ ಟೂ ಫಾರ್ ಅಹೆಡ್. ಅವ್ರನ್ನ ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ನಾನು ಮಾತಾಡಿಸ್ತೀನಿ, ನಾನು ಅದನ್ನೇ ಹೇಳ್ದಾನೆ, ಎಲ್ಲನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅವರ ಯೋಚನೆಗಳು, ಅವ್ರಿರೋ ರೀತಿ, ಅವರ ಥಿಂಕಿಂಗು ನಿಜ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಆಗಿದೆ. ಗೊತ್ತಿಲ್ಲ ಅದು ಇಟ್ಸ್ ರೈಟ್ ಆರ್ ರಾಂಗ್, ಗೊತ್ತಿಲ್ಲ. ಬಿಕಾಸ್ ನಾವೆಲ್ಲ ಫೋನ್ ಯೂಸ್ ಮಾಡ್ಬೇಕಾದ್ರೆ 2007-8 ಆವಾಗ ಸ್ಮಾರ್ಟ್ ಫೋನ್ಸ್ ಬಂದಿದ್ದು. ಅವ್ರು ಇವಾಗ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ದೇ ಹ್ಯಾವ್ ಅ ಸ್ಮಾರ್ಟ್ ಫೋನ್. ಸೊ ನಮ್ಗಿಂತ ಜಾಸ್ತಿ ಅಪ್ಡೇಟ್ ಆಗಿರ್ತಾರೆ, ವಿಷಯಗಳು ಗೊತ್ತು, ಅವ್ರ ಜೀವನ ಅನ್ನೋದು ಗೊತ್ತಿಲ್ಲ, ಬಟ್ ಜೀವನದ ಬಗ್ಗೆ ಎಲ್ಲ ಗೊತ್ತು. ಸೊ ಇದು ಆ್ಯಕ್ಚುಲಿ ಆ್ಯಂಡ್ ಇದು ಯಾವುದೇ ರೀತಿಯಲ್ಲೂ ಒಳ್ಳೆ ಸೈನ್. ಬಿಕಾಸ್ ನಾನು ನಿಮ್ಗೆ ಯಾರು ಚೀಫ್ ಮಿನಿಸ್ಟರ್ ಅಂತ ಕೇಳಿದ್ರೆ ಗೊತ್ತಿರಲ್ಲ, ಯಾರು ಸಾರಿಗೆ ಸಚಿವರು ಅಂತ ಕೇಳಿದ್ರೆ ಗೊತ್ತಿರಲ್ಲ, ಅವ್ರಿಗೆ ಕರೆಂಟ್ ಅಫೇರ್ಸ್ ಗೊತ್ತಿರಲ್ಲ, ನಮ್ಮ ಭಾರತದ ಬಗ್ಗೆ ಗೊತ್ತಿಲ್ಲ, ಎಷ್ಟು ಸ್ಟೇಟ್ಸ್ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಈ ಥರದ್ದು ಏನೂ ಗೊತ್ತಿರಲ್ಲ. ಬಟ್ ಇದನ್ನ ಬಿಟ್ಟು ಬೇರೆ ಎಲ್ಲದೂ ಗೊತ್ತಿರುತ್ತೆ ಅವ್ರಿಗೆ. ಸೊ ರಿಲೇಶನ್ಶಿಪ್ಗಳಲ್ಲಿ ಇವಾಗ ಎಷ್ಟು ಟೈಪ್ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ನನ್ಗೆ ಇವೆಲ್ಲ ದೇವರೇ ಗೊತ್ತಿದ್ದಿಲ್ಲ. ನನ್ಗೆ ರೀಸೆಂಟ್ ಆಗಿ ನಾನು ಒಂದು 2 ಇಂಟರ್ವ್ಯೂದಲ್ಲಿ ನೋಡಿದೆ, ಶಾಕ್ ಆಗ್ಬಿಟ್ಟೆ. ನನಗೆ ಅವೆಲ್ಲ ಅಷ್ಟು ಗೊತ್ತಿರಲ್ಲ. ಆ್ಯಂಡ್ ನಮ್ದೇನು ಅಂತಂದರೆ ನನ್ಗೆ ಅದೇ ಅನ್ಸೋದು, ನಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ತಾ ಇದ್ರು, ತುಂಬ ಕಮಾಂಡಿಂಗ್ ಆಗಿದ್ರು. ಈ ಕೆಲಸ ಮಾಡಬಾರ್ದು ಅಂದರೆ ಮಾಡಬಾರ್ದು. ಇವತ್ತಿಗೂ ಅಷ್ಟೇ. ಇವತ್ತು ನಮ್ಮಮ್ಮ ನನಗೆ ಈ ಕೆಲಸ ಮಾಡಬಾರ್ದು ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಅದೇ ಥರನೇ ನಡ್ಕೊಂಬರ್ತಾರೆ. ಬಟ್ ನಂಗೆ ಗೊತ್ತಿಲ್ಲ, ಅವರೆಲ್ಲ ಸಿಕ್ಕಾಪಟ್ಟೆ ಫಾರ್ವರ್ಡಲ್ಲಿದ್ದಾರೆ. ಸೊ ಹಿಂಗಿದೆ ಅದು. ಇವಾಗ ಏನೋ ಹೊಸದಾಗಿ ಕೇಳ್ಪಟ್ಟೆ, ಏನೋ ನಿಮ್ಮ ಪಕ್ಕದ ಮನೆ ಆಂಟಿ ಫಿಟ್ಟಿಂಗ್ ಮಾಸ್ಟರ್ ಅಂತ, ಅದೇನು ಎಲ್ಲಾ ಕಡೆನೂ ಅದನ್ನೇ ಹೇಳ್ತಾ ಇದ್ದಾರೆ, ಏನ್ ಕತೆ ಅದು? ಇದು ಲೈಕ್ ಹೆಂಗೆ ಅಂತ ಅಂದರೆ, ನಮ್ಮಮ್ಮ ಜೊತೆ ನಮ್ಮ ಪಕ್ಕದ ಮನೆ ಆಂಟಿ ಮಾತಾಡ್ತಾ ಇರ್ತಾರೆ, ನಮ್ಮ ಅತ್ತೆ ಜಾಸ್ತಿ ಮಾತಾಡ್ತಾರೆ. ಅವ್ರು ಹೆಂಗೆ ಅಂತಂದರೆ, ಅವ್ರು ಇನ್ನೂ ಆಗಿನ ಕಾಲದಲ್ಲೇ ನಾನೇನಾದರೂ ಒಂದು ತಪ್ಪು ಮಾತಾಡಿದೆ, ಏನಕ್ಕೆ ಹಿಂಗೆ ಮಾಡ್ದೆ, ವಿನಯ್ಗೆ ಒಂದು ಸ್ವಲ್ಪ, ನನಗೆ ಯಾರೋ ಡೈರೆಕ್ಟಾಗಿ ಕಾಲ್ ಮಾಡ್ಬಿಟ್ಟು ಹೇಳಲ್ಲ, ನಾನು ಹೇಳಿಬಿಡ್ತೀನಿ, ಆಂಟಿ ನಿಮ್ಗೆ ಅರ್ಥ ಆಗಲ್ಲ, ನಾನು ಹಿಂಗೆ ಅದು ಹಾಗೆ ಅಂತೇಳಿ. ಅವರು ಯಾಕೋ ನೋಡ್ರಿ ನಿಮ್ಮ ಮಗ ಒಂದು ಸ್ವಲ್ಪ ಯಾಕೋ ಜಾಸ್ತಿ ಓಡಾಡ್ತಾ ಇದೆ ನೀನು ನಡುವೆ, ಹೀಗೆಲ್ಲ ಹೇಳೋ ಸ್ಟಾರ್ಟ್ ಮಾಡ್ತಾರಲ್ಲ. ನಮ್ಮ ಅಮ್ಮಂಗೆ ಏನು ಅಂದರೆ, ನನ್ನ ಮಗ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೆಟ್ಟ ಹೆಸರು ತಗೋಬಾರ್ದು, ಅವ್ನು ಒಳ್ಳೇದು, ಪ್ರತಿಯೊಬ್ಬರು ತಾಯಿಗೂ ಅದೇ ಆಸೆ ಇರುತ್ತೆ, ಅವ್ನು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಅವ್ನು ಒಳ್ಳೆ ರೀತಿಯಲ್ಲಿ ಅವ್ನ ಜೀವನ ನಡ್ಸ್ಕೊಂಡು ಹೋಗಬೇಕು ಅಂತೇಳಿ. ಈ ಥರ ಹೇಳಿದಾಗ ನಮ್ಮಮ್ಮ ನನಗೆ, ನೋಡೋರೆಲ್ಲ ಹಂಗೆ ಮಾತಾಡ್ತಾ ಇದ್ದಾರೆ, ಹಂಗೆ ಮಾಡಬೇಡ ನೀನು. ಸೊ ಪ್ರತಿಯೊಂದು ವೀಡಿಯೋನ ನಾನು ಏನು ಅಪ್ಲೋಡ್ ಮಾಡ್ತೀನಿ ನಮ್ಮಮ್ಮ ನೋಡ್ತಾರೆ. ಆ್ಯಂಡ್ ನಮ್ಮಮ್ಮ ಕರೆಕ್ಟ್ ಮಾಡ್ತಾರೆ, ನೀನು ಅದು ಮಾತಾಡಿದಲ್ಲ ಅದು ಸರಿ ಇಲ್ಲ, ಹಂಗೆ ಮಾತಾಡಬಾರ್ದು, ನೀನು ಇದನ್ನು ಹಿಂಗೆ ಮಾತಾಡಬೇಕು. ಆ್ಯಂಡ್ ಏನಾದರೂ ಸ್ವಲ್ಪ ಜನ ಕೇಳ್ತಾರೆ ನಿಮ್ಮ ಬಾಡಿ ಕೌಂಟ್ ಏನು, ನಾನು ಆ ಥರದ್ದೆಲ್ಲ ನಾನು ಚೆನ್ನಾಗಿ ಕೇಳಿಲ್ಲ. ಬಿಕಾಸ್ ಯಾಕೆಂದರೆ ನಮ್ಮಮ್ಮ ನೋಡ್ತಾರೆ. ನಾನು ಫಸ್ಟು ಆನ್ಸರ್ ಮಾಡಬೇಕಾಗಿರೋ ಪರ್ಸನ್ ನಮ್ಮಮ್ಮ. ಏನಕ್ಕೆ ಅದೇನು ಹಂಗೆ ಕೇಳಿದೆ, ಅದು ಕೇಳೋದು ಸರಿನಾ ಅಂತ ಕೇಳಿದಾಗ ನಂಗೆ ಆನ್ಸರ್ ಇರಬೇಕು, ಹೌದಮ್ಮ ಹಿಂಗೆ ಅಂತೇಳಿ. ಅದು ನಂಗೆ ಆನ್ಸರ್ ಮಾಡೋಕ್ಕಿಲ್ಲ ಅಂದಾಗ ನಾನು ಆ ಥರ ಕೇಳಲ್ಲ. ಸೊ ಈ ಥರದ್ದೆಲ್ಲ ಇದ್ದಾಗ ಪಕ್ಕದ ಮನೆ ಆಂಟಿದೆಲ್ಲ ತುಂಬ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ. ಈ ಸಂಬಂಧಿಕರು ಇವ್ರದ್ದೆಲ್ಲ ವರ್ಡ್ಸ್ಗಳು ನಡೆಯುತ್ತೆ ಮನೆಯಲ್ಲಿ. ಓಕೆ, ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಅದು ಕೆಲವರಿಗೆ ಡಬಲ್ ಮೀನಿಂಗ್ ಸೌಂಡ್ ಕೊಡುತ್ತೆ. ಕರೆಕ್ಟ್. ತುಂಬಾ ಜನ ಏನೇನೋ ಆನ್ಸರ್ ಕೊಟ್ಟಿರ್ತಾರೆ, ಈ ಬಗ್ಗೆ ಹೇಳಿ. ರಿಡಲ್ಸ್ ಅಂತ ಮಾಡ್ತೀವಿ, ಒಗಟುಗಳು, ಇಂಗ್ಲೀಷಲ್ಲಿ ರಿಡಲ್ಸ್. ಈಗ ಒಂದು ಹಿಡ್ಕೊಂಡ್ರೆ 2ನೇ ತಾಡತ್ತೆ, ಇಟ್ಸ್ ಲೈಕ್ ತಕ್ಕಡಿ. ಈಗ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಪ್ರತಿಯೊಂದು ವಿಡಿಯೋದಲ್ಲಿ ದೇರ್ ಶುಡ್ ಬಿ ಅನ್ ಎಲಿಮೆಂಟ್ ಆಫ್ ಫನ್, ಅಟ್ ದ ಸೇಮ್ ಟೈಮ್ ಇನ್ಫಾರ್ಮೇಶನ್. ಈಗ ಜನ ನಿಮ್ಗೆ ಏನಕ್ಕೆ ಯೂಟ್ಯೂಬ್ ಓಪನ್ ಮಾಡ್ತಾರೆ, ಈಗ ನಿಮ್ಗೆ ಏನೋ ಒಂದು ಮನೇಲಿ ಟಿವಿ ವರ್ಕ್ ಆಗ್ತಾ ಇಲ್ಲ, ಆ ಟಿವಿದು ಸ್ಪೆಸಿಫಿಕೇಶನ್ಸ್ ತಿಳ್ಕೊಬೇಕು ಅಂತ ಯೂಟ್ಯೂಬ್ ಹೋಗ್ಬಿಟ್ಟು ಆ ಟಿವಿದು ಹಾಕ್ಬಿಟ್ಟು ನೋಡ್ತಾರೆ. ಇಲ್ಲ ನೀವು ನಾರ್ಮಲಾಗಿ ಇನ್ಸ್ಟಾಗ್ರಾಮ್ ಯಾವಾಗ ಕಾಲ್ ಮಾಡ್ತೀರಾ, ಆರಾಮಾಗಿದ್ದಾಗ ಏನೋ ನಂಗೆ ಬೇಜಾರಾಗ್ತಾ ಇದೆ, ನಾನು ಸ್ವಲ್ಪ ನಗ್ಬೇಕು, ನಾನು ಒಂದು ಸ್ವಲ್ಪ ಏನಾದರೂ ತಿಳ್ಕೊಬೇಕು ಅಂದಾಗ ಯೂಟ್ಯೂಬು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಯೂಟ್ಯೂಬಲ್ಲಿ ಯಾವಾಗಲೂ ನೀವು ಇನ್ಫಾರ್ಮೇಷನ್ನು ಇಲ್ಲ ಯಾವಾಗಲೂ ನೀವು ಬೋಧನೆ ಕೊಡ್ತಾರೆ, ಜನ ನೋಡಲ್ಲ. ಜನಕ್ಕೆ ಒಂದು ಎಲಿಮೆಂಟ್ ಆಫ್ ಫನ್ ಇರಬೇಕು, ಹೊಸದು ಅನ್ನೋದಿರಬೇಕು. ಸೊ ಈ ಥರ ಎಲ್ಲ ಮಾಡಿದಾಗ ವಿ ಆಸ್ಕ್ ಕ್ವಶನ್ಸ್, ಬಟ್ ಅದು ಯಾವುದೇ ರೀತಿ ಡಬಲ್ ಮೀನಿಂಗ್ ಆಗಿರಲ್ಲ. ನೀವು ಹೆಂಗೆ ಯೋಚನೆ ಮಾಡ್ತೀರಾ, ಈಗ ಜನ ಹೆಂಗೆ ಯೋಚನೆ ಮಾಡ್ತಾರೆ, ಅದನ್ನು ವಿ ಟ್ರೈ ಟು ಪುಲ್ ಇಟ್ ಔಟ್. ಸೊ ಈ ಥರ ಮಾಡಿದಾಗ ಒಂದಿಷ್ಟು ಆನ್ಸರ್ಸ್ಗಳು ಬರುತ್ತೆ. ತೀರಾ ವಷ್ಟಾಗಿರೋದನ್ನೆಲ್ಲ ವಿ ಡೋಂಟ್ ಅಪ್ಲೋಡ್ ಇಟ್, ಬ್ಲರ್ ಮಾಡ್ತೀವಿ, ಇಲ್ಲಾಂದರೆ ಬೀಪ್ ಹಾಕ್ಬಿಡ್ತೀವಿ. ಜನ ಹೆಂಗೆ ಯೋಚನೆ ಮಾಡ್ತಾರೆ, ಏನೇನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋ ತೋರಿಸ್ಬೇಕು ಅಂತ ಹೇಳಿ ವಿ ಡೂ ಸಚ್ ಕೈಂಡ್ ಆಫ್ ಕಾನ್ಸೆಪ್ಟ್ಸ್. ಏನಾದರೂ ಏಟ್ ತಿಂದಿದ್ದೀರಾ ಈ ಥರ ಪ್ರಶ್ನೆಗಳನ್ನ ಕೇಳಿ? ಇಲ್ಲ. ಆ್ಯಂಡ್ ನಾನು ಮಾತಾಡೋದು ಇಲ್ಲೇ ಅಲ್ಲ, ಇಲ್ಲೇ ಮಾತಾಡೋದು ಐ ಟೆಲ್ ದೆಮ್, ಪ್ರತಿಯೊಂದು ನಾನು ಡಬಲ್ ಮೀನಿಂಗಲ್ಲಿ ಯಾವುದು ಕೇಳ್ತೀರ, ಸಿಂಗಲ್ ಮೀನಿಂಗ್ ಯೋಚನೆ ಮಾಡಿ ಆನ್ಸರ್ ಹೇಳಿ. ದಿಸ್ ವಿಲ್ ಬಿ ಮೈ ವೇ ಆಫ್ ಕಮ್ಯುನಿಕೇಟಿಂಗ್. ಹಿಂಗೆ ಇರುತ್ತೆ. ಸೊ ಆ ಥರ ಎಲ್ಲ ಯಾರು ಇದು ಮಾಡಲ್ಲ. ಆ್ಯಂಡ್ ಪೀಪಲ್ ನೋ. ಆ್ಯಂಡ್ ಇವಾಗ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತ ಅಂದರೆ,
ನನಗೆ ಜಾಸ್ತಿ ಫ್ಯಾನ್ಸ್ ಇರೋದು ಫ್ಯಾಮಿಲಿ ಆಡಿಯನ್ಸು, ಆಂಟಿ ಅಂಕಲ್ಗಳು. ಅವ್ರು ಹೇಳ್ತಾರೆ ನಮ್ಮ ಮಕ್ಳನ್ನ ಎಲ್ರೂ ಕೂರಿಸ್ಕೊಂಡು ನೋಡೋ ಅಂಥ ಚಾನಲ್ ನಿಂದಪ್ಪ, ನಾನು ಅಷ್ಟು ಚೆನ್ನಾಗಿ ನೋಡ್ತೀವಿ, ಆಲ್ ಎಂಜಾಯ್. ರಾತ್ರಿ ಊಟ ಮಾಡ್ಬೇಕಾದ್ರೆ ನಿನ್ನ ಚಾನಲ್ನ ಹಾಕೊಂಡು ನೋಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಆ್ಯಂಡ್ ಪೀಪಲ್ ನಾನು ಅಪ್ರೋಚ್ ಮಾಡೋರು ಗೊತ್ತಿರುತ್ತೆ, ಓಕೆ ಇವ್ನು ಆ ಥರ ಏನೂ ಮಾಡಲ್ಲ ಅಂತ ಹೇಳಿ. ಬೈ ಗಾಡ್ಸ್ ಗ್ರೇಸ್ ಅದು ಹಾಗೆ ಕಂಟಿನ್ಯೂ ಆಗಲಿ. ಓಕೆ, ನಾವು ಕೂಡ ಅದೇ ರೀತಿ ಕಂಟೆಂಟ್ ಮುಂದುವರಿಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಸಾಕಷ್ಟು ಕಡೆ ಹೋಗ್ತೀರಾ, ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತೀರಾ, ಎಕ್ಸ್ಪ್ಲೋರ್ ಮಾಡ್ತೀರಾ. ಕರೆಕ್ಟ್. ಆ ಎಕ್ಸ್ಪ್ಲೋರ್ ಮಾಡಿದ ಒಂದು ಕಾಸ್ಟ್ ಏನಿದೆ ಅದಕ್ಕೂ ಮತ್ತೆ ಯೂಟ್ಯೂಬ್ ನಲ್ಲಿ ಬಂದಂತಹ ಹಣಕ್ಕೂ ಮ್ಯಾಚ್ ಮಾಡಬಹುದಾ? ಚಾನ್ಸ್ ಇಲ್ಲ ಮ್ಯಾಮ್. ಟು ಬಿ ವೆರಿ ಹಾನೆಸ್ಟ್, ಡಾಕ್ಟರ್ ಬ್ರೋ ಗ್ರೇಟ್ ಯೂಟ್ಯೂಬರ್, ಎರಡು ಮಾತೇ ಇಲ್ಲ. ನನಗೂ ಇನ್ಸ್ಪೈರ್ ಮಾಡಿದ್ದಾರೆ ತುಂಬ ವಿಷಯದಲ್ಲಿ. ನಾನು ಥೈಲ್ಯಾಂಡು, ವಿಯೆಟ್ನಾಮು ಮತ್ತು ಕರ್ನಾಟಕದ ಒಂದಿಷ್ಟು ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಎನಿಥಿಂಗ್ ಕರ್ನಾಟಕ, ವಿತಿನ್ ಕರ್ನಾಟಕ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸಲ್ಲಿ ಅಂತಂದರೆ ಅದನ್ನು ಯು ಕ್ಯಾನ್ ರೀಗೇನ್ ಇಟ್. ನಮ್ಮ ಕನ್ನಡದಲ್ಲಿ ಆಡಿಯನ್ಸ್ ತೀರಾ ಕಮ್ಮಿ ಇದ್ದಾರೆ ಮ್ಯಾಮ್, ತೀರಾ ಕಮ್ಮಿ ಇದ್ದಾರೆ. ಈಗ ಅದೇ ನಾನು ಇದನ್ನೇ ಇಷ್ಟು ಎಫರ್ಟ್ಸ್ನ ಹಿಂದಿನಲ್ಲೋ ಇಂಗ್ಲೀಷಲ್ಲೋ ಮಾಡಿದರೆ ಪ್ರಾಬಬ್ಲಿ ನಾನು ಇವತ್ತು ಲಕ್ಷಾಧೀಶ್ವರ ಆಗ್ತಿದ್ನೇನೋ. ಅಷ್ಟು ಆಡಿಯನ್ಸ್ ಇದ್ದಾರೆ, ಅಷ್ಟು ವ್ಯೂಸ್ ಬರುತ್ತೆ. ನಮ್ಮ ಕನ್ನಡದಲ್ಲಿ ಇಟ್ಸ್ ವೆರಿ ಲಿಮಿಟೆಡ್ ಆಡಿಯನ್ಸ್ ಆ್ಯಂಡ್ ಲಿಮಿಟೆಡ್ ವ್ಯೂಸ್. ನಾನು ಇಲ್ಲಿಂದ ನನಗೆ ವಿಯೆಟ್ನಾಮ್ ಒಂದು ಟ್ರಿಪ್ ಮಾಡಿದೆ, ನನಗೆ ಆಲ್ಮೋಸ್ಟ್ 1,20,000 ರೂಪಾಯಿವರೆಗೂ ಖರ್ಚು ಬಂತು. ಡೆಫಿನೆಟಾಗಿ ನಾನು 6 ವಿಡಿಯೋಗಳನ್ನ ಹಾಕಿದೆ ಯೂಟ್ಯೂಬಿಂದ. ನಂಗೆ ಅಷ್ಟು ರೆವಿನ್ಯೂ ಬಂದಿಲ್ಲ ಮ್ಯಾಮ್. ಪ್ರಾಬ್ಲಿ ಬಂದಿರೋ ಒಂದು 20-25 ಸಾವಿರ ರೂಪಾಯಿ ಬಂದಿರ್ಬೋದೇನೋ, ಮ್ಯಾಕ್ಸ್ ಹೇಳ್ತಾರಲ್ಲ, ಅಷ್ಟು ಬಂದಿಲ್ಲ. ಬಟ್ ಅಷ್ಟು ಥೈಲ್ಯಾಂಡ್ ಮಾಡಿದೆ, ಅದರಲ್ಲೂ ಒಂದು 20-25 ಸಾವಿರ ಬಂದಿರ್ಬೋದು. ಅದು ಒಂದು 1,00,000 ಹತ್ತಿರ ಖರ್ಚಾಗುತ್ತೆ. ಸೊ ಈ ಥರ ಇದ್ದಾಗ ಯು ಡೋಂಟ್ ಎಕ್ಸ್ಪೆಕ್ಟ್. ಸೊ ನಿಮಗೆ ಟ್ರಾವ್ಲಿಂಗಲ್ಲಿ ಮಾಡ್ತೀರಾ ಅಂತಲೇ ನಾನು ಅದನ್ನೇ ಹೇಳೋದು, ಯಾರ್ಯಾರು ಟ್ರಾವೆಲ್ ಮಾಡ್ಕೊಂಡು ಮಾಡ್ತಾರೆ ಇಟ್ಸ್ ನಾಟ್ ಈಸಿ. ಕನ್ನಡದಲ್ಲಿ ಇಟ್ಸ್ ನಾಟ್ ಈಸಿ. ಅದಕ್ಕೆ ಎಷ್ಟೊಂದು ಚಾನೆಲ್ಗಳು ಮುಚ್ಚೋಗಿರೋದು. ಆ್ಯಂಡ್ ಯಾರೋ ಪ್ಯಾಷನ್ ಆಗಿರ್ತಾರೆ, ಅವ್ರ ಕೆಲಸದ ಮೇಲೆ ಹೋಗ್ತಾ ಇರ್ತಾರೆ, ಇಲ್ಲ ಏನೋ ಒಂದು ಹೋಗಿದಾಗ ಮಾಡ್ತಾರೆ ಅಂತಂದರೆ ಅದು ವರ್ಕೌಟ್ ಆಗುತ್ತೆ. ಸ್ಪೆಸಿಫಿಕ್ಕಾಗಿ ನಾನು ದೇಶಗಳನ್ನೇ ತೋರಿಸ್ತೀನಿ, ದೇಶಗಳನ್ನೇ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿ, ಈಗ ಡಾಕ್ಟರ್ ಬ್ರೋಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ, ಹಿ ಕ್ಯಾನ್ ಸರ್ವೈವ್. ಬಟ್ ಯಾರೋ ನಾನು ಡಾಕ್ಟರ್ ಬ್ರೋ ಥರ ಫಸ್ಟೇ ದುಬೈಗೆ ಹೋಗ್ತೀನಿ, ನಾನು ನೋಡಿದಿರೋ ಜಾಗಗಳನ್ನ ತೋರಿಸಿ ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ದಿಸ್ ಇಸ್ ಫ್ಯಾಕ್ಟ್. ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, 90s ಕಿಡ್ ಈ ರೀತಿ ಫುಡ್ ತಿನ್ನೋದು ಅಂತ. ಆ ಫುಡ್ ರೇಟೇ ಜಾಸ್ತಿ ಇದೆ ಅಂತ ನಾನು ಅನ್ಕೋತೀನಿ. ಸೀರಿಯಸ್ಲಿ. ಸೊ ಇಲ್ಲ 90s ಕಿಡ್ಸ್ ಐಟಮ್ ತೀರಾ ಕಮ್ಮಿ ಇತ್ತು ಮ್ಯಾಮ್ ನನಗೆ. ತೀರಾ ಕಮ್ಮಿ ಅಂತ ಅಂದ್ರೆ KR ಮಾರ್ಕೆಟ್ ನ ಫುಲ್ ಹುಡುಕ್ದೆ, ಫುಲ್ ತಗೊಂಡಿದ್ದೆ ನಾನು. ಆ ಬ್ಯಾಗ್ ಖರ್ಚು ಮಾಡಿರೋದು ಆಲ್ಮೋಸ್ಟ್ 700 ರೂಪೀಸ್ ಅಷ್ಟೇ. ಸೊ ಅಷ್ಟೇ ಖರ್ಚು ಮಾಡಿದ್ದು. ನಿಮ್ಗೆ ತೀರಾ ಕಮ್ಮಿ ಕಾಸ್ಗೆ ನಿಮ್ಗೆ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಈ ಆಲ್ಕೋವಾ, ರಸಗುಲ್ಲಾ, ಗಿರ್ಗಿಟ್ಲೆ ಇವೆಲ್ಲ ಬಲ್ಕಲ್ಲಿ ಪರ್ಚೇಸ್ ಮಾಡಿದೆ. ಇದೆಲ್ಲ ತಗೊಂಡ್ಬಂದೆ. ನನ್ನ ಹತ್ರ ಇನ್ನೂ ಎಷ್ಟೊಂದು ಸ್ಟಾಕ್ಸ್ಗಳು ಹಾಗೆ ಸುಮ್ಮನೆ ಇಟ್ಟಿದ್ದೀನಿ ಮನೆಯಲ್ಲಿ. ಸೊ ಈ ಥರ ಐಟಮ್ಸ್ಗಳನ್ನ ತಗೊಂಡು ಸೆಲ್ ಮಾಡಬೇಕು ಅಂತ ಹೇಳಿ. ಬಟ್ ಪೀಪಲ್ ಎಂಜಾಯ್. ಹಳೇದನ್ನ ನೋಡಿದ ತಕ್ಷಣ ನಾವು ಇನ್ನೂ ಜಾಸ್ತಿ ಕೊಡ್ತೀವಿ ಕೊಡಿ ಅಂತೆಲ್ಲ ಕೇಳೋರಿದ್ರು. ಆ್ಯಂಡ್ ಎಷ್ಟೊಂದು ಜನ DM ಮಾಡ್ತಾರೆ, ಇದು ಎಲ್ಲಿ ಸಿಗುತ್ತೆ ಹೇಳಿ, ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಸೊ ಅದು ಜಾಸ್ತಿ ಪ್ರೈಸ್ ಇದೆಯಲ್ಲ, ಇಟ್ಸ್ ವೆರಿ ರೀಸನಬಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.